ಮ್ಯೂಚುವಲ್ ಫಂಡು ಶೇರ್ ಮಾರ್ಕೆಟ್ ಬಗ್ಗೆ ನನಗೆ ಸುಮಾರು 83-84ರಿಂದನೇ ತಿಳ್ಕೊಂಡಿದ್ದೀನಿ, ಕೇಳಿದ್ದೀನಿ. ಆದರೆ ನಾನು ಇನ್ವೆಸ್ಟ್ಮೆಂಟು ತುಂಬ ಲೇಟ್ ಆಯ್ತು ಅಷ್ಟೇ. ಈ ನಮಗೆ ಓದಿ ಒಂದಷ್ಟು ನಾಲೆಡ್ಜ್ ಇದ್ದಿದ್ದರಿಂದ, ನಮ್ಮ ಸ್ನೇಹಿತರುಗಳು ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದರಿಂದ, ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದಿದ್ದರಿಂದ ಅವರು ನನಗೆ ಈ ಸುಮ್ಮನೆ ದುಡ್ಡು ಇಟ್ಕೊಂಡು ಯಾಕೆ ಓಡಾಡ್ತೀಯ, ಅದನ್ನು ಇನ್ವೆಸ್ಟ್ ಮಾಡು. ಹಾಗಾಗಿ ನಾನು ಅವತ್ತಿಂದ ನಾನು ಈ ದುಡ್ಡುಗಳನ್ನು ಎಲ್ಲರ ಇನ್ನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಕೆಲಸಕ್ಕೆ ಸೇರಿದ ತಕ್ಷಣ ಚೀಟಿ ಕಟ್ಟೋಕ್ಕೆ ಶುರು ಮಾಡಿದೆ. ಇದು ಸೇವಿಂಗ್ಸು ಬೇಕೇ ಬೇಕು ಅಂಥೇಳಿ, ಅದು ನಮ್ಮ ಕಮಿಟ್ಮೆಂಟಿಗೋಸ್ಕರ. ಆ ನಂತರದಲ್ಲಿ ನನಗನ್ನಿಸ್ತು ಬ್ಯಾಂಕ್ ಸೊಸೈಟಿ ಇರ್ಬೋದು, ಚೀಟಿ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ರಿಟರ್ನ್ಸು ಸುಮಾರು ಅವತ್ತಿನ ಲೆಕ್ಕದಲ್ಲಿ 7-8%. ಸೊ ಕೆಲವು ಸರ್ತಿ ಜಾಸ್ತಿ ಆಗಿದ್ದು ಉಂಟು 8%ಗಿಂತ, ಕೆಲವು ಸರ್ತಿ ಕಡಿಮೆ ಆಗಿದ್ದು ಉಂಟು. ಅದು ಸರ್ಕಾರದ ಪಾಲಿಸಿ ಅದು. ಹಾಗಾಗಿ ಇದಕ್ಕಿಂತ ಜಾಸ್ತಿ ನಾನೇನಾರು ರಿಟರ್ನ್ಸ್ ತೊಗೋಬೇಕು ಅನ್ನೋದಾದರೆ ಒಂದು ಶೇರ್ ಮಾರ್ಕೆಟಿಗೆ ಹೋಗಬೇಕು, ಇಲ್ಲ ಮ್ಯೂಚುವಲ್ ಫಂಡಿಗೆ ಹೋಗಬೇಕು. ಅವ್ರ ಅಡ್ವೈಸರು ಅನ್ನೋದು ನಮಗೆ ಭಾಳ ಹಿಂದೆನೇ ಗೊತ್ತಿತ್ತು. ಅವರು ಒಂದು ಮಾತು ಹೇಳಿದರು ನನಗೆ, ಈ ಮ್ಯೂಚುವಲ್ ಫಂಡ್ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಇನ್ವೆಸ್ಟ್ ಮಾಡೋಕ್ಕೆ ಬರಬೇಡಿ. ನಿಮಗೆ ಇದ್ರ ಬಗ್ಗೆ ನಂಬಿಕೆ ಇದ್ದು ನೀವು ಇದ್ರ ಬಗ್ಗೆ ಕಾನ್ಫಿಡೆಂಟಾಗಿ ಇದ್ದೀರಿ ಅನ್ನೋದಾದರೆ ನನಗೆ ಕನಿಷ್ಠ ಒಂದು ದಿನ ನೀವು ಟೈಮ್ ಕೊಡಬೇಕು. ನಿಮ್ಮ ಹತ್ರ ಒಂದು ಗಂಟೆ 1.5 ಗಂಟೆ ನಾನು ಮಾತಾಡ್ತೀನಿ. ಇದೆಲ್ಲ ಮಾತಾಡಿದ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸಿದರೆ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ. 10 ವರ್ಷ ಆಯಿತು. 2014 ಅಕ್ಟೋಬರ್ ತಿಂಗಳಲ್ಲಿ ನಾನು ಪ್ರಾರಂಭ ಮಾಡಿದ್ದು. ನನಗೊಂದು ಗೋಲ್ ಇದೆ. ನನ್ನ ರಿಟೈರ್ಮೆಂಟ್ ಲೈಫು, ನನ್ನ ಈಗ ಬರ್ತಕ್ಕಂಥ ಸಂಬಳ ಕಡಿಮೆ ಆಗುತ್ತೆ. 50% ನನಗೆ ಪೆನ್ಷನ್ ಜಾಬ್ ಆಗಿರೋದ್ರಿಂದ 50% ನನ್ನ ಸಂಬಳ ಕಡಿಮೆ ಆಗುತ್ತೆ. ಈ 50% ಕೂಡ ಮೇಕ್ ಗುಡ್ ಮಾಡಿಕೊಂಡು ನನ್ನ ಲೈಫನ್ನು ಹಿಂದಿನಂತೆಯೇ ಲೀಡ್ ಮಾಡಬೇಕು ಅನ್ನೋದಾದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋದು ನನ್ನ ಮನಸ್ಸಿಗೆ ನಾಗೇಂದ್ರ ಅವ್ರ ಜೊತೆ ಮಾತಾಡಿದಾಗ ಅದು ಹೊಳೆದಿರೋ ಅಂಥ ಸತ್ಯ ಅದು. ಈ ಸೊಸೈಟಿಯ ದುಡ್ಡನ್ನು ಕೂಡ ನಾನು ಒಂದಷ್ಟು ಇನ್ವೆಸ್ಟ್ ಮಾಡಿಸ್ದೆ. ನಮಗೆ ಈ ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಏನಿದ್ದಾರೆ ಅವರಿಂದ ಬರೋವಂಥ ಫೀಡ್ಬ್ಯಾಕ್ ಇದೆಯಲ್ಲ, ಅದು ಬೇರೆಯವ್ರ ಹತ್ರ ನಮಗೆ ಸಿಗಲಿಲ್ಲ. ಎಲ್ಲ ಇವ್ರ ಕ್ಲೈಂಟಿಗೂ ಕೂಡ ನಾನು ಬರೀ ನಂದು ಮಾತ್ರ ಅಲ್ಲ, ನನ್ನಿಂದ ಬೇರೆಯವರು ಕೂಡ ಸಂಪರ್ಕ ಆಗಿದ್ದಾರೆ. ನನಗನ್ಸಿದ್ದು ಅವರಿಗನ್ಸಿದ್ದು ಹೆಚ್ಚು ಕಮ್ಮಿ ಒಂದೇ ಥರದಲ್ಲಿದೆ. ಪ್ರತಿ 2 ಅಥವಾ 3 ತಿಂಗಳಿಗೆ ಒಂದು ಸರ್ತಿ, ಅಥವಾ ಒಂದು ಮಾರ್ಕೆಟು ಅಪ್ ಆದಾಗ ಅಥವಾ ಮಾರ್ಕೆಟು ಡೌನ್ ಆದಾಗ, ಎರಡೂ ಸಂದರ್ಭಗಳಲ್ಲೂ ಕೂಡ ನಮಗೆ ಈಸಿಯಾಗಿ ನಮ್ಮ ಈ ನಾಗೇಂದ್ರ ಅವರು ಸಿಗ್ತಾರೆ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ನನ್ನ ಇನ್ವೆಸ್ಟ್ಮೆಂಟಿಗೆ ಅದ್ರ ಬಂದಿರತಕ್ಕಂಥ ರಿಟರ್ನ್ಸು ನೋಡಿದರೆ ಅದು ಸುಳ್ಳು ಅಂತ ನಾನು ಅನ್ನಿಸ್ತಾ ಇಲ್ಲ. ನಾನು ಅದಕ್ಕೆ ಈಗಲೇ ನನ್ನ ಯಂಗರ್ ಜನ್ರೇಷನ್ನಿಗೆ ನಾನು ನಿಮ್ಮ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಕೆಲಸಕ್ಕೆ ಸೇರ್ತಾರೆ ಇವತ್ತಿನ ಯಂಗರ್ ಜನ್ರೇಷನ್, ಅದು IT BT ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಎಲ್ಲ ಇರ್ಬೋದು, ಅವರ ಅರ್ನಿಂಗ್ಸಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ 10%ಅನ್ನು ಅವರು ಈ ರೀತಿ ಮ್ಯೂಚುವಲ್ ಫಂಡ್ಗಳಲ್ಲಿ ಫೈನಾನ್ಷಿಯಲ್ ಅಡ್ವೈಸರರ ಹೆಲ್ಪ್ ತೊಗೊಂಡು ಇನ್ವೆಸ್ಟ್ ಮಾಡಿದರೆ, ಅವನು 25 ವರ್ಷಕ್ಕೆ ಅವನೇನಾರು ಇನ್ವೆಸ್ಟ್ಮೆಂಟಿಗೆ ಶುರು ಮಾಡಿದರೆ ಅವನ ರಿಟೈರ್ಮೆಂಟಿನ 55, 58 ಅಥವಾ 60 ವರ್ಷಕ್ಕೆ ಇವತ್ತಿನ ಯಂಗ್ ವ್ಯಕ್ತಿ ಏನಿದ್ದಾನೆ ಅವನು ಕನಿಷ್ಠ ದಶಕೋಟ್ಯಾಧೀಶ ಆಗ್ತಾನೆ ಅಂತೇಳಿ ನನ್ನ ಆಸೆ, ನಂಬಿಕೆ ಎರಡೂ ಕೂಡ. ಆತ್ಮೀಯ ಅನ್ನೋ ಹೆಸರೇ ಎಲ್ಲರಿಗೂ ಕೂಡ ಆತ್ಮಕ್ಕೆ ತೃಪ್ತಿಯಾಗುವಂಥ ಹೆಸರು. ಈ ಆತ್ಮೀಯ ಸಂಸ್ಥೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಲಿ, ಎಲ್ರಿಗೂ ಕೂಡ ಈ ಇನ್ವೆಸ್ಟ್ಮೆಂಟ್ ದೃಷ್ಟಿನಲ್ಲಿ ಗೈಡ್ ಮಾಡೋವಂಥ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ.